Welcome to Gurudev Academy. In this video, we are going to study about White Revolution which is there in news. ಯಾಕೆ ವೈಟ್ ರೆವಲ್ಯೂಷನ್ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 19th ಅಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ವೈಟ್ ರೆವಲ್ಯೂಷನ್ 2.0ನ ತೊಗೊಂಬರಬೇಕು ಅಂತ ಹೇಳಿದ್ದಾರೆ. ಈವೆನ್ ದೋ ಇಂಡಿಯಾ ಈಸ್ ಅ ಮೇಜರ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್, ಕರೆಕ್ಟ್ ಅಲ್ವಾ? ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ದರೂ ಕೂಡ, ಇಂಡಿಯಾ ಟಾಪ್ ಪೊಸಿಷನಲ್ಲಿ ಇದ್ದರೂ ಕೂಡ ನಾವು ವೈಟ್ ರೆವಲ್ಯೂಷನ್ನ ತೊಗೊಂಡು ಬರ್ತಾ ಇದ್ದೀವಿ. ಯಾಕೆ ತೊಗೊಬರ್ತಾ ಇದ್ದೀವಿ, ಏನು ಚೇಂಜಸ್ ಇದೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇದ್ರ ಬ್ಯಾಕ್ಗ್ರೌಂಡ್ನ ನೋಡಿಕೊಂಡ್ರೆ ವೈಟ್ ರೆವಲ್ಯೂಷನ್ ನಮಗೆ ಬಂದಿದ್ದು 1970s. ಸೊ ಈ ವೈಟ್ ರೆವಲ್ಯೂಷನ್ನ 1970 ಯಾಕೆ ತೊಗೊಂಬಂದರು ಅಂತ ಹೇಳಿದ್ರೆ 1970 ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಆಗಿರೋದ್ರಿಂದ ಡೈರಿ ಪ್ರಾಡಕ್ಟ್ಸ್ಗಳನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ವೈಟ್ ರೆವಲ್ಯೂಷನ್ನ ತೊಗೊಂಬರ್ತಾರೆ. ವೈಟ್ ರೆವಲ್ಯೂಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪರೇಷನ್ ಫ್ಲಡ್. ಆಪರೇಷನ್ ಫ್ಲಡ್ ಅಂತ ಕೂಡ ನಾವು ಇದನ್ನು ಕರಿತೇವೆ. ನೆಕ್ಸ್ಟು ಇದನ್ನು ಯಾರು ಎಸ್ಟಾಬ್ಲಿಷ್ ಮಾಡೋರು ಅಥವಾ ಇದು ಯಾರ ಐಡಿಯಾ ಅಂತ ಕೇಳಿದ್ರೆ ಡಾಕ್ಟರ್ ವರ್ಗೀಸ್ ಕುರೇನಾ ಅವ್ರದ್ದು ಐಡಿಯಾ. ಅವರನ್ನು ನಾವು ಫಾದರ್ ಆಫ್ ದ ಆಪರೇಷನ್ ಫ್ಲಡ್ ಅಥವಾ ವೈಟ್ ರೆವಲ್ಯೂಷನ್ ಅಂತ ಕೂಡ ಕರಿತೀವಿ. ಅದೇ ಥರ ಅವರನ್ನು ಆರ್ಕಿಟೆಕ್ಟ್ ಆಫ್ ದ ವೈಟ್ ರೆವಲ್ಯೂಷನ್ ಅಂತ ಕೂಡ ಕರಿತೇವೆ. ನೆಕ್ಸ್ಟು ಯಾಕೆ ಈ ಆಪರೇಷನ್ ಫ್ಲಡ್ನ ತೊಗೊಂಬಂದರು, ಆಬ್ಜೆಕ್ಟಿವ್ ಏನು ಆವಾಗ 1970 ತೊಗೊಬಂದಿರೋದಕ್ಕೆ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ. ಫಸ್ಟ್ನೇ ಆಬ್ಜೆಕ್ಟ್ ಬಂದುಬಿಟ್ಟು ಮಿಲ್ಕ್ ಪ್ರೊಡಕ್ಷನ್ಸ್ಗಳನ್ನ ಇಂಡಿಯಾದಲ್ಲಿ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಆಗ್ಮೆಂಟೆಡ್ ರೂರಲ್ ಇನ್ಕಮ್ಸ್ ಆಗುತ್ತೆ. ಅಂದರೆ ರೂರಲ್ ಏರಿಯಾದಲ್ಲಿ ರೂರಲ್ ಪೀಪಲ್ದು ಏನಾಗುತ್ತೆ, ಫಾರ್ಮರ್ಸ್ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ಅದೇ ಥರ ಫೇರ್ ಪ್ರೈಸಸ್ ಫಾರ್ ಕನ್ಸ್ಯೂಮರ್ಸ್ಗೆ ಈಗ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಕನ್ಸ್ಯೂಮರ್ಸ್ಗೆ ಆ ಮಿಲ್ಕು ಕಡಿಮೆ ರೇಟಿಗೆ ಸಿಗುತ್ತೆ. ಕಡಿಮೆ ಅನ್ನೋದಕ್ಕಿಂತ ಫೇರ್ ಅಮೌಂಟಲ್ಲಿ ನಮಗೆ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಸಿಗ್ತಾ ಹೋಗುತ್ತೆ. ಪ್ರಾಡಕ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಪ್ರೈಸು ಒಂದು ಫೇರ್ ಅಮೌಂಟಿಗೆ ಫಿಕ್ಸ್ ಆಗುತ್ತೆ ಅಲ್ವಾ, ಅದು ರೀಸನ್ನು. ನೆಕ್ಸ್ಟು ಇನ್ಕ್ರೀಸ್ಡ್ ಇನ್ಕಮ್ ಆ್ಯಂಡ್ ರೆಡ್ಯೂಸ್ಡ್ ಪಾವರ್ಟಿ. ಸೊ ಈ ಒಂದು ಆಪರೇಷನ್ ಫ್ಲಡ್ಡಿಂದ ನಾವು ಪಾವರ್ಟಿನ ರೆಡ್ಯೂಸ್ ಮಾಡ್ಬೋದು. ಬರೀ ಪಾವರ್ಟಿ ಅಷ್ಟೇ ಅಲ್ಲ, ನ್ಯೂಟ್ರಿಷನಲ್ ಲೆವೆಲ್ ಇನ್ ಇಂಡಿಯಾ ಇದನ್ನು ಕೂಡ ಇನ್ಕ್ರೀಸ್ ಮಾಡ್ಬೋದಾಗತ್ತೆ. ಹೇಗೆ ಅಂತ ಹೇಳಿದ್ರೆ ಇವಾಗ ನಾವು ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಬೋದು. ಮಿಡ್ ಡೇ ಮೀಲ್, ಕರೆಕ್ಟ್ ಅಲ್ವಾ? ಫಸ್ಟಿಗೆ ಇದನ್ನು ತಮಿಳ್ನಾಡು ಗೌರ್ಮೆಂಟ್ ತೊಗೊಂಬಂದಿರುತ್ತೆ. ಈ ಮಿಡ್ ಡೇ ಮೀಲಲ್ಲಿ ಇವಾಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಮಿಲ್ಕನ್ನು ಕೂಡ ಕೊಡ್ತಿದೆ ಅಲ್ಲಿರೋ ಮಕ್ಕಳಿಗೆ ಆಫ್ಟರ್ನೂನ್ ಟೈಮಲ್ಲಿ. ಸೊ ಇದರಿಂದ ಏನಾಗುತ್ತೆ, ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ ಕೂಡ ಕಡಿಮೆ ಆಗುತ್ತೆ, ಮಕ್ಕಳಿಗೆ ನ್ಯೂಟ್ರಿಷನಲ್ ಕೂಡ ಆ್ಯಡ್ ಆಗುತ್ತೆ ಅನ್ನೋದು ಈ ಒಂದು ಆಪರೇಷನ್ ಫ್ಲಡ್ದು ಆಬ್ಜೆಕ್ಟಿವ್ಸು. ಸೊ ನೆಕ್ಸ್ಟು ವೈಟ್ ರೆವಲ್ಯೂಷನ್ 2.0 ಇವಾಗ ತೊಗೊಂಬಂದಿರೋ ಈ ವೈಟ್ ರೆವಲ್ಯೂಷನ್ 2.0ದು ಏನು ಆಬ್ಜೆಕ್ಟಿವ್ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ವಿಮೆನ್ ಎಂಪವರ್ಮೆಂಟ್. ಈ ವೈಟ್ ರೆವಲ್ಯೂಷನ್ 2.0 ಇಂದ ವಿಮೆನ್ ಎಂಪವರ್ಮೆಂಟ್ ಆಗುತ್ತೆ. ವಿಮೆನ್ಸಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ, ಅವ್ರಿಗೆ ಸಪ್ರೇಟ್ ಆಗಿರುವಂತಹ ಇನ್ಕಮ್ ಜನ್ರೇಟ್ ಆಗುತ್ತೆ. ಬಿಕಾಸ್ ನಾವೆಲ್ಲರೂ ನೋಡಿರ್ತೀವಿ ರೂರಲ್ ಏರಿಯಾದಲ್ಲಿ ಏನಾಗುತ್ತೆ, ಡೈರಿಯಲ್ಲಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರಲ್ವ, ಅದು ಯೂಶಲಿ ವಿಮೆನ್ ಹೆಸರಲ್ಲಿರುತ್ತೆ. ಈಗ ಯಾವುದೇ ಒಂದು ಹಸುಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೆ ಸಬ್ಸಿಡಿ ಅಮೌಂಟಲ್ಲಿ ಗೌರ್ಮೆಂಟಿಂದ ಸಾಲ ಕೂಡ ಸಿಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಈ ಥರ ಅಮೌಂಟ್ಗಳನ್ನ ಕೊಟ್ಬಿಟ್ಟು, ಸಾಲಗಳನ್ನ ಕೊಟ್ಬಿಟ್ಟು ಲೆಸ್ ಇಂಟ್ರೆಸ್ಟಲ್ಲಿ ವಿಮೆನ್ಗೋಸ್ಕರ ಮಾಡ್ತಿರೋದು ವೈಟ್ ರೆವಲ್ಯೂಷನ್ 2.0 ಅಂಡರಿಂದ. ಸೊ ಇದರಿಂದ ವಿಮೆನ್ ಎಂಪವರ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಗೌರ್ಮೆಂಟ್ ಪ್ಲ್ಯಾನ್ ಟು ಇನ್ಕ್ರೀಸ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಬೈ ಕೋಆಪರೇಟಿವ್ಸ್ ಫ್ರಮ್ 660 lakh kg per day. ಈಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ 660 lakh kg ಅಷ್ಟು ಮಿಲ್ಕ್ ಪ್ರಾಡಕ್ಟ್ಸು ಡೆವಲಪ್ ಆಗ್ತಿದೆ. ಅದನ್ನು ನಾವು ಎಷ್ಟಕ್ಕೆ ರೀಚ್ ಆಗಬೇಕು ಅಂತ ಆಬ್ಜೆಕ್ಟಿವ್ ಇದೆ ಅಂತ ಹೇಳಿದ್ರೆ 2023ಇಂದ 2024 ತನಕ 2024 ಈ ಡ್ಯೂರೇಷನಲ್ಲಿ 1007 kg ಅಷ್ಟು ನಾವು ಇನ್ಕ್ರೀಸ್ನ ಲ್ಯಾಕ್ kg ಅಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದೆ. ಅಂದರೆ ಅಟ್ ಪ್ರೆಸೆಂಟ್ 660 ಇದೆ, 660 lakh per kg ಇದೆ. ಇದನ್ನು ನಾವು 1007 lakh ಮಾಡಬೇಕು ಅನ್ನೋದು ಗೌರ್ಮೆಂಟ್ದು ಟಾರ್ಗೆಟ್ ಆಗಿದೆ. ಒಂದು ವಿಮೆನ್ ಎಂಪವರ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ, ಹೌಸ್ ಹೋಲ್ಡ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೆ
ವಿಮೆನ್ಸಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ಮಾಡಬೇಕು ಅನ್ನೋದು ವೈಟ್ ರೆವಲ್ಯೂಷನ್ 2.0ದು ಆಬ್ಜೆಕ್ಟಿವ್ ಆಗಿದೆ. ನೆಕ್ಸ್ಟು ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಟು ಅಚೀವ್ ಅಂಡರ್ ವೈಟ್ ರೆವಲ್ಯೂಷನ್ 2.0. ಏನೇನೆಲ್ಲ ಪ್ಲ್ಯಾನ್ಸ್ ಇದೆ, ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಏನೇನೆಲ್ಲ ವೈಟ್ ರೆವಲ್ಯೂಷನ್ ಅಂಡರಲ್ಲಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಯಾವಾಗಲೂ ಕೂಡ ನ್ಯಾಷನಲ್ ಡೆವಲಪ್ಮೆಂಟ್ ಡೈರಿ ಬೋರ್ಡು ಮತ್ತು ಕೋಆಪರೇಟಿವ್ ಸೊಸೈಟೀಸ್ ಎರಡು ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಆಗುತ್ತೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮತ್ತು ಕೋಆಪರೇಟಿವ್ ಸೊಸೈಟೀಸ್ ಯಾವಾಗಲೂ ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಆಗುತ್ತೆ. ಹಾಗಾಗಿ ಡೈರಿ ಪ್ರಾಡಕ್ಟ್ಸಲ್ಲಿ ಅಥವಾ ಡೈರಿ ಆ್ಯಕ್ಟಿವಿಟೀಸಲ್ಲಿ ನಾವು ರೂರಲ್ ಏರಿಯಾನ ರೀಚ್ ಆಗೋದು ಈಸಿ ಆಗ್ತಾ ಇದೆ. ಇದರಲ್ಲಿ ನೋಡಿಕೊಂಡ್ರೆ ಇಟ್ ಈಸ್ ಪ್ಲ್ಯಾನ್ ಟು ಎಸ್ಟಾಬ್ಲಿಷ್ 56,000 ನ್ಯೂ ಮಲ್ಟಿಪರ್ಪಸ್ ಡೈರಿ ಕೋಆಪರೇಟಿವ್ ಸೊಸೈಟೀಸ್. ಈಗ ಅಟ್ ಪ್ರೆಸೆಂಟ್ 46,000 ಇದೆ. ಅದನ್ನು ಸ್ಟ್ರೆಂಥನಿಂಗ್ ಮಾಡಿಬಿಟ್ಟು ಮತ್ತೆ 56,000 ಹೊಸ ಕೋಆಪರೇಟಿವ್ ಸೊಸೈಟೀಸ್ಗಳನ್ನ, ಡೈರಿ ಕೋಆಪರೇಟಿವ್ ಸೊಸೈಟೀಸ್ಗಳನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದ್ರದ್ದು ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಆಗಿದೆ. ಫಸ್ಟ್ ಇಂಪ್ಲಿಮೆಂಟೇಷನ್ ಏನು, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂಡರಲ್ಲಿ ನಾವು 56,000 ಡೈರಿ ಕೋಆಪರೇಟಿವ್ ಸೊಸೈಟೀಸ್ಗಳನ್ನ ಜಾಸ್ತಿ ಮಾಡಬೇಕು. ಈಗ ಎಕ್ಸಿಸ್ಟಿಂಗ್ ಇರೋದನ್ನು ಸ್ಟ್ರೆಂಥನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಎಲ್ಲಿ ಮಾಡಬೇಕು, ನೆಕ್ಸ್ಟ್ 5 ಇಯರ್ ಒಳಗಡೆ ಯಾವೆಲ್ಲ ರೀಜನ್ಗಳನ್ನ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಎಕ್ಸಾಮಲ್ಲಿ ನಿಮಗೆ ಯಾವ ರೀಜನ್ಗಳನ್ನ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಕ್ವಶನ್ನ ಕೇಳ್ತಾರೆ. ಸೊ ಹಾಗಾಗಿ ಉತ್ತರ ಪ್ರದೇಶ್, ಒಡಿಶಾ, ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶ್ ಈ ರೀಜನ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಸೆಕೆಂಡ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡೋದಕ್ಕೆ. ಈ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಏನಿದೆ ಅದು ಒಂದು ಸ್ಕೀಮು. ಮುಂಚೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಏನಿತ್ತು, ಒಂದು ಬೋರ್ಡು ಕೋಆಪರೇಟಿವ್ ಸೊಸೈಟೀಸ್ ಜೊತೆ ವರ್ಕ್ ಆಗ್ತಿತ್ತು ಡೈರಿ ಪ್ರಾಡಕ್ಟ್ಸ್ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಬಟ್ ಈಗ ಗವರ್ಮೆಂಟು ಒಂದು ಸ್ಕೀಮ್ಸ್ನ ತೊಗೊಂಬಂದಿದೆ. ಆ ಸ್ಕೀಮ್ ಹೆಸರೇನು, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಸ್ಕೀಮ್ 2.0 ಅಂತ ಹೇಳಿಬಿಟ್ಟು. ಸೊ ಇದರ ಅಂಡರಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ವೈಟ್ ರೆವಲ್ಯೂಷನ್ಗೆ ಫಂಡಿಂಗ್ನ ಮಾಡುತ್ತೆ. ಯಾವುದು, NPDD 2.0 ಫಂಡಿಂಗ್ ಅಸಿಸ್ಟೆನ್ಸ್ನ ಕೊಡುತ್ತೆ. ಮತ್ತು ವಿಲೇಜ್ ಲೆವೆಲ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ ಮತ್ತು ಚಿಲ್ಲಿಂಗ್ ಫೆಸಿಲಿಟೀಸ್ಗಳನ್ನ ಕೊಡುತ್ತೆ. ಇವಾಗ ಸ್ಟೋರ್ ಮಾಡಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ ಬರ್ತಿದೆ ಅಂತ ಹೇಳಿದ್ರೆ ನಾವು ಸ್ಟೋರ್ ಮಾಡಬೇಕಲ್ವಾ. ಸ್ಟೋರ್ ಮಾಡೋದಕ್ಕೆ ಏನು ಬೇಕು, ಚಿಲ್ಲಿಂಗ್ ಫೆಸಿಲಿಟಿ ಬೇಕು. ಅದಕ್ಕೆ ಯಾರು ಫಂಡಿಂಗ್ ಮಾಡುತ್ತೆ, NPDD ಫಂಡಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ ಬೇಕು, ಕರೆಕ್ಟ್ ಅಲ್ವಾ, ಅದಕ್ಕೂ ಯಾರು ಫಂಡಿಂಗ್ ಮಾಡ್ತಾರೆ, NPDD ಫಂಡಿಂಗ್ ಮಾಡುತ್ತೆ. ಸೊ ಯಾರು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟು ಇವಾಗ ಕರೆಂಟ್ ಸ್ಟೇಟಸ್, ಇಂಡಿಯಾದು ಕರೆಂಟ್ ಸ್ಟೇಟಸ್ ಏನು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಅಂತ ನೋಡಿಕೊಂಡ್ರೆ ಅಥವಾ ಮಿಲ್ಕ್ ಜನ್ರೇಷನಲ್ಲಿ ಅಂತ ನೋಡಿಕೊಂಡ್ರೆ ಇಂಡಿಯಾ ಈಸ್ ಅ ಮೇಜರ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್, ಕರೆಕ್ಟ್ ಅಲ್ವಾ. ಅದನ್ನು ಬಿಟ್ಟರೆ ಮಿಲ್ಕ್ ಪ್ರೊಡಕ್ಷನ್ ಡಾಟಾ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ. ಇಂಡಿಯಾ ವರ್ಡ್ಸಲ್ಲಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್. ಅದನ್ನು ಇನ್ನೂ ಡೀಟೇಲಾಗಿ ನೋಡಿಕೊಂಡ್ರೆ ದ ಮಿಲ್ಕ್ ಪ್ರೊಡಕ್ಷನ್ ಹ್ಯಾಸ್ ರೀಚ್ಡ್ 230.58 ಮಿಲಿಯನ್ ಟನ್ಸ್ ಇನ್ 2022 to 2023. ನಾವು ಯಾವಾಗ ನಮಗೆ ಇಂಡಿಪೆಂಡೆನ್ಸ್ ಬಂತು ಆ ಟೈಮಲ್ಲಿ ಜಸ್ಟ್ 17 ಮಿಲಿಯನ್ ಟನ್ಸ್ ಇತ್ತು, ಯಾವಾಗ 1951ಇಂದ 52 ಅಲ್ಲಿ. ಇವಾಗ ಅಟ್ ಪ್ರೆಸೆಂಟ್ ಎಷ್ಟಿದೆ, 230.58 ಮಿಲಿಯನ್ ಟನ್ಸನ್ನು ರೀಚ್ ಆಗಿದೆ 2023ಅಲ್ಲಿ. ವಿಚ್ ರೆಪ್ರೆಸೆಂಟ್ ದಿಸ್ ವೈಟ್ ರೆವಲ್ಯೂಷನ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಿದೆ ಮತ್ತು ಮಿಲ್ಕ್ ಜನ್ರೇಷನ್ಗೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿಬಿಟ್ಟು, ಕರೆಕ್ಟ್ ಅಲ್ಲ. ಆ್ಯಂಡ್ ಇಟ್ ಈಸ್ ಅ ಹ್ಯೂಜ್ ಡಿಫ್ರೆನ್ಸ್. 230.58 ಮಿಲಿಯನ್ನಿಗೆ ನೋಡಿಕೊಂಡ್ರೆ 17 ಮಿಲಿಯನ್ ಟನ್ಸಲ್ಲಿ 230.58 ಮಿಲಿಯನ್ ಟನ್ಸಲ್ಲಿ, ಕರೆಕ್ಟ್ ಅಲ್ಲ. ಹ್ಯೂಜ್ ಡಿಫ್ರೆನ್ಸ್ ಇದೆ. ವಿಚ್ ಮೀನ್ಸ್ ವೈಟ್ ರೆವಲ್ಯೂಷನ್ ಇಸ್ ಅ ಸಕ್ಸಸ್ಫುಲ್ ಸ್ಕೀಮ್ ಅಥವಾ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತಲೇ ನಾವು ಕರಿಬೋದಾಗತ್ತೆ. ನೆಕ್ಸ್ಟು ಮಿಲ್ಕ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು GDP. ಅಗ್ರಿಕಲ್ಚರ್ಗೆ ಮಿಲ್ಕ್ ಸೆಕ್ಟರು ಎಷ್ಟು ಕಾಂಟ್ರಿಬ್ಯೂಷನ್ನ ಮಾಡ್ತಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 40% ಟು ಅಗ್ರಿಕಲ್ಚರಲ್ ಆ್ಯಂಡ್ ರಿಲೇಟೆಡ್ ಸೆಕ್ಟರ್ಸಿಂದ ನಮಗೆ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ GDP ಜನ್ರೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಯಾರು ಟಾಪ್ 5 ಮಿಲ್ಕ್ ಪ್ರೊಡ್ಯೂಸರ್ ಸ್ಟೇಟ್ಸ್ ಅಂತ ನೋಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈ ಟಾಪ್ 5 ಮಿಲ್ಕ್ ಪ್ರೊಡ್ಯೂಸರ್ಸ್ ಏನಿದೆ ಈ ಸ್ಟೇಟ್ಸಿಂದನೇ ನಮಗೆ ಜಾಸ್ತಿ GDP ಇನ್ಕ್ರೀಸ್ ಆಗ್ತಿರೋದು. ಸೊ ಟಾಪ್ 5ನ ನೋಡಿಕೊಂಡ್ರೆ ಈವನ್ ಎಕ್ಸಾಮಲ್ಲಿ ಕೂಡ ಟಾಪ್ 5 ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಯಾವ್ಯಾವ ಸ್ಟೇಟ್ಸು ಅಂತ ಕೂಡ ಕೇಳ್ತಾರೆ. ಇವಾಗ ಕಾನ್ಸಂಟ್ರೇಟ್ ಮಾಡ್ತಿರೋದು ಕೂಡ
ಈ ಒಂದು ಏರಿಯಾಸ್ನೇ. ಸೊ ಫಸ್ಟಿಗೆ ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಯಾವುದೆಲ್ಲ ವೈಟ್ ರೆವಲ್ಯೂಷನ್ 2.0 ಅಲ್ಲಿ ಒಂದಷ್ಟು ರೀಜನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಲ್ವಾ, ಸೇಮ್ ಸ್ಟೇಟ್, ಹೌದಲ್ಲ. ಅಂದರೆ ಇದೇ ಏರಿಯಾದಲ್ಲಿ ಇನ್ನೂ ಕೂಡ ಮಿಲ್ಕ್ ಜನ್ರೇಷನ್ನ ಜಾಸ್ತಿ ಮಾಡಬೇಕು ಅನ್ನೋದು ಗೌರ್ಮೆಂಟ್ದು ಏಮ್ ಆಗಿದೆ. ಸೊ ಈ 5 ಸ್ಟೇಟ್ ಸೇರ್ಕೊಂಡ್ಬಿಟ್ಟು ಟೋಟಲ್ 53% ಆಫ್ ದ ಕಂಟ್ರೀಸ್ ಟೋಟಲ್ ಮಿಲ್ಕ್ ಪ್ರೊಡಕ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಈಗ 100% ಮಿಲ್ಕ್ ಪ್ರೊಡಕ್ಷನ್ ಆಲ್ ಓವರ್ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ 53% ಈ ಒಂದು 5 ಸ್ಟೇಟ್ಸಿಂದ ಬರ್ತಿದೆ. ಇನ್ನು ರಿಮೈನಿಂಗ್ ಪರ್ಸೆಂಟೇಜ್ ಏನಿದೆ ಅದು ನಮಗೆ ಬೇರೆ ಬೇರೆ ಸ್ಟೇಟ್ಸ್ಗಳಿಂದ ಜನ್ರೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಡೈರಿ ಕೋಆಪರೇಟಿವ್ಸ್ ಕವರ್ ಅರೌಂಡ್ 70% ಆಫ್ ಇಂಡಿಯಾಸ್ ಡಿಸ್ಟ್ರಿಕ್ಟ್. ಒಂದು ಏನಂತ ಹೇಳಿದ್ರೆ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾದಲ್ಲಿ ಡೈರಿ ಕೋಆಪರೇಟಿವ್ ಸೊಸೈಟೀಸ್ಗಳಿಲ್ಲ. ಜಸ್ಟ್ ಇದು ಕವರ್ ಆಗಿರೋದು 70% ಆಫ್ ಏರಿಯಾನ ಅಷ್ಟೇ. ಇನ್ನು ರಿಮೈನಿಂಗ್ 30% ಆಫ್ ಏರಿಯಾನ ಕವರ್ ಮಾಡಬೇಕು. ಸೊ ಅದನ್ನು ಕೂಡ ಇಲ್ಲಿ ಇಂಪ್ರೂವ್ ಮಾಡಬೇಕು. ಯಾವುದರಲ್ಲಿ? ವೈಟ್ ರೆವಲ್ಯೂಷನ್ 2.0 ಅಲ್ಲಿ. ಬಟ್ ಅಟ್ ಪ್ರೆಸೆಂಟ್ 70% ಅಷ್ಟೇ ಕವರ್ ಆಗಿದೆ. ಅಬೌಟ್ 1.7 ಲ್ಯಾಕ್ ಕೋಆಪರೇಟಿವ್ ಸೊಸೈಟೀಸ್ಗಳು ಇದೆ. ನೆಕ್ಸ್ಟು ರೀಜನಲ್ ಡಿಸ್ಪ್ಯಾರಿಟೀಸ್. ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತ ಹೇಳಿದ್ರೆ ರೀಜನಲ್ ಡಿಸ್ಪ್ಯಾರಿಟೀಸ್ ಆಗಿದೆ. ಬಿಕಾಸ್ ಕೆಲವೊಂದು ಸ್ಟೇಟ್ಗಳಿಗೆ ಜಾಸ್ತಿ ಪರ್ಸೆಂಟೇಜ್ ಫಂಡಿಂಗ್ನ ಕೊಡೋದು, ಕೆಲವೊಂದು ಸ್ಟೇಟ್ಸ್ಗಳಿಗೆ ಕೊಡದೇ ಇರೋದು, ಕೆಲವೊಂದು ರೀಜನ್ಗೆ ಏನು ಮಾಡ್ತಾರೆ ಸಬ್ಸಿಡೀಸ್ನ ಕೊಡ್ತಾರೆ, ಕೆಲವೊಂದು ಕಡೆ ಕೊಡೋದಿಲ್ಲ. ಕರೆಕ್ಟ್ ಅಲ್ಲ? ಸೊ ಆ ರೀಜನಲ್ ಡಿಸ್ಪ್ಯಾರಿಟಿ ಒಂದು ಡ್ರಾಬ್ಯಾಕ್ ಆಗಿದೆ ಇದರಲ್ಲಿ. ಸೊ ರೀಜನಲ್ ಡಿಸ್ಪ್ಯಾರಿಟಿ ಎಲ್ಲಿದೆ ಅಂತ ಹೇಳಿದ್ರೆ ವಿತ್ ಹೈಯರ್ ಕವರೇಜ್ ಇನ್ ಸ್ಟೇಟ್ ಲೈಕ್ ಗುಜರಾತ್, ಕೇರಳ, ಸಿಕ್ಕಿಂ. ಈ 3 ರೀಜನಲ್ಲಿ ಜಾಸ್ತಿ ಕವರೇಜ್ನ ಮಾಡಿದೆ. ಯಾವುದು? ವೈಟ್ ರೆವಲ್ಯೂಷನ್. ವಿ ನೋ ದಟ್ ಅಮೂಲ್ ಮಿಲ್ಕ್, ಕರೆಕ್ಟಾ? ಸೊ ಎಲ್ಲ ಕಡೆ ಯಾವ ಏರಿಯಾಗೆ ಹೋದ್ರೂ ಕೂಡ, ಯಾವ ನಾರ್ತ್ ಸೈಡ್ ಹೋದರೆ ನಾವು ಕಂಪ್ಲೀಟ್ ನಮಗೆ ಅಮೂಲ್ ಡೈರಿ ಪ್ರಾಡಕ್ಟ್ಸ್ಗಳೇ ಸಿಗ್ತಾ ಹೋಗುತ್ತೆ, ಹೌದಲ್ಲ. ಸೊ ಜಾಸ್ತಿ ಗುಜರಾತ್, ಕೇರಳ ಮತ್ತು ಸಿಕ್ಕಿಂ ರೀಜನ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ಇನ್ನು ಉಳಿದಿರೋಂತಹ ನಾರ್ತ್ ಈಸ್ಟರ್ನ್ ರೀಜನ್ ಆಗಲಿ, ಸೌತ್ ರೀಜನ್ಸ್ಗಳಾಗಲಿ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ರೀಜನಲ್ ಡಿಸ್ಪ್ಯಾರಿಟಿನ ತೊಗೊಂಬಂದಿದೆ ವೈಟ್ ರೆವಲ್ಯೂಷನ್, ಮುಂಚೆ ತೊಗೊಂಬಂದಿರೋ ವೈಟ್ ರೆವಲ್ಯೂಷನಲ್ಲಿ. ಸೊ ವೈಟ್ ರೆವಲ್ಯೂಷನ್ 2.0 ಬಂದುಬಿಟ್ಟು ಇದನ್ನು ರೀಜನಲ್ ಡಿಸ್ಪ್ಯಾರಿಟೀಸ್ ಏನಿದೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಿಬಿಟ್ಟು ಇದರಿಂದ ಕೂಡ ನೆಗೆಟಿವಿಟಿ ಏನೇನಿದೆ ಅದನ್ನು ರಿಮೂವ್ ಮಾಡ್ಬೋದು ಅನ್ನೋದು ವೈಟ್ ರೆವಲ್ಯೂಷನ್ 2.0ದು ಏಮ್ ಆಗಿದೆ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ವೈಟ್ ರೆವಲ್ಯೂಷನ್ 2.4. ಸೊ ಇಷ್ಟೆಲ್ಲ ಇವಾಗ ಅಟ್ ಪ್ರೆಸೆಂಟ್ ಏನಿದೆ ಅಂತ ಗೊತ್ತಾಯಿತು. ಅದರಿಂದ ಏನೇನು ಆಗುತ್ತೆ ಅಂತ ಹೇಳಿದ್ರೆ ನಾನು ಹಿಂದಿನ ಸ್ಲೈಡಲ್ಲೇ ಹೇಳಿದೆ, ಇದರಿಂದ ರೀಜನಲ್ ಡಿಸ್ಪ್ಯಾರಿಟಿ ಕಡಿಮೆ ಆಗುತ್ತೆ. ಫಸ್ಟ್ ಆಬ್ಜೆಕ್ಟಿವ್, ಕರೆಕ್ಟ್ ಅಲ್ವಾ? ಸೊ ರೀಜನಲ್ ಡಿಸ್ಪ್ಯಾರಿಟಿ ಡಿಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ರೂರಲ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ, ಎಸ್ಪೆಷಲಿ ವಿಮೆನ್ ಇನ್ಕಮ್ಮು ಇದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲೇ ಕೊಟ್ಟಿದ್ದೀನಿ, ಇಂಪ್ರೂವ್ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಇಂಪ್ರೂವ್ ಇನ್ಕಮ್ ಲೆವೆಲ್ ಆಫ್ ದ ಫಾರ್ಮರ್ ಲೆವೆಲ್ ಇನ್ಕಮ್ ಕೂಡ ಜನ್ರೇಟ್ ಆಗುತ್ತೆ. ನೆಕ್ಸ್ಟು ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಸ್ಟಂಟಿಂಗ್ ಮತ್ತು ವೇಸ್ಟಿಂಗ್ಸ್ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಇಂಡಿಯಾ ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಸಿವಿಯರ್ ಪೊಸಿಷನಲ್ಲಿದೆ ಅಂತ ಗೊತ್ತಿದೆ. ಸೊ ಅದನ್ನು ನಾವು ಓವರ್ಕಮ್ ಮಾಡೋದಕ್ಕೆ ವೈಟ್ ರೆವಲ್ಯೂಷನ್ 2.0 ಕೂಡ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಮಿಲ್ಕ್ ಪ್ರೊಡಕ್ಷನ್ನ ಜಾಸ್ತಿ ಜನ್ರೇಟ್ ಮಾಡೋದ್ರಿಂದ ಫುಡ್ ಮತ್ತು ನ್ಯೂಟ್ರಿಷನಲ್ ಸೆಕ್ಯೂರಿಟಿನ ನಾವು ಇಂಪ್ರೂವ್ ಮಾಡ್ಬೋದು. ಸೊ ಇದು ಕೂಡ ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ನಮ್ಮ ಪೊಸಿಷನ್ನ ಬೆಟರ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಬೇರೆ ಬೇರೆ ಸ್ಕೀಮ್ಸ್ ಯಾವುದಾದಿದೆ, ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಒಂದು ಅನಿಮಲ್ ರಿಲೇಟೆಡ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ರಿಲೇಟೆಡ್, ಕ್ಯಾಟಲ್ ರಿಲೇಟೆಡ್, ಇದನ್ನೆಲ್ಲದು ಕೂಡ ಕೆಲವೊಂದು ಸ್ಕೀಮ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದೆ ಗವರ್ಮೆಂಟು. ಸೊ ಯಾವ್ಯಾವುದು ಅದರ್ ಗ್ರೂಪ್ಸು ಈ ಒಂದು ಡೈರಿ ಸೆಕ್ಟರ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಕ್ಯಾಟಲ್ ರೇರಿಂಗ್ಸ್ ಮಾಡ್ತಾರೆ ಅಲ್ವಾ, ಅದರಿಂದ ಕೂಡ ನಮ್ಗೆ ಏನಾಗ್ತದೆ, ಮಿಲ್ಕ್ ಪ್ರಾಡಕ್ಟ್ಸು ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಏನ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಬ್ರೀಡ್ಸ್ ಇಂಪ್ರೂವ್ಮೆಂಟ್ ಇನ್ ಪೌಲ್ಟ್ರಿ, ಶಿಪ್, ಗೋಟ್ ಆ್ಯಂಡ್ ಪಿಗರಿ ಇನ್ಕ್ಲೂಡಿಂಗ್ ಫೀಡ್ ಆ್ಯಂಡ್ ಫೂಡರ್ ಡೆವಲಪ್ಮೆಂಟ್. ಈ ಒಂದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ನು ಬರೀ ಒಂದೇ ಒಂದು ಕ್ಯಾಟಲ್ಗೋಸ್ಕರ ಇಲ್ಲ, ಅದ್ರ ಜೊತೆಗೆ ಏನೇನಿದೆ ಇಲ್ಲಿ ಶೀಪ್, ಗೋಟ್, ಪೌಲ್ಟ್ರಿ, ಪಿಗರಿ ಮತ್ತು ಅದಕ್ಕೆ ಫುಡ್ ಬೇಕಲ್ವಾ,
ಪ್ರಾಡಕ್ಟ್ಸ್ಗಳು ಬರಬೇಕದ್ರಿಂದ ಅಥವಾ ಮಿಲ್ಕ್ ಜನ್ರೇಷನ್ ಆಗಬೇಕಂದ್ರೆ ಫುಡ್ ಮತ್ತು ಫುಡರ್ಸ್ ಬೇಕಲ್ಲ, ಅದನ್ನು ಕೂಡ ನಾವು ಜನ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂಡರಲ್ಲಿ ತಗೊಬಂದಿದ್ದಾರೆ. ನೆಕ್ಸ್ಟು ರಾಷ್ಟ್ರೀಯ ಗೋಕುಲ್ ಮಿಷನ್. ಈ ರಾಷ್ಟ್ರೀಯ ಗೋಕುಲ್ ಮಿಷನಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಮತ್ತು ಅದರಿಂದ ಬರುವಂತಹ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ಮಾಡಿಬಿಟ್ಟು ಫಾರ್ಮರ್ಸ್ ಇನ್ಕಮ್ನ ಜಾಸ್ತಿ ಮಾಡಬೇಕು ಅನ್ನೋದು ಈ ಒಂದು ಸ್ಕೀಮ್ಸ್ದು ಏಮ್ ಆಗಿದೆ. ಇದಿಷ್ಟು ನಮಗೆ ವೈಟ್ ರೆವಲ್ಯೂಷನ್ 2.0 ರಿಲೇಟೆಡ್. ಇನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡಿಕೊಂಡ್ರೆ UPSCಯಲ್ಲಿ GS3 ಅಂಡರಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ, ಎಸ್ಪೆಷಲಿ ಎಕಾನಮಿ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ. ಒಂದು ಸ್ಕೀಮ್ ಅಂತ ಬಂದರೆ ಅದ್ರ ಸ್ಕೀಮ್ನ ಇಂಪ್ಲಿಮೆಂಟ್ ಯಾರು ಮಾಡ್ತಾ ಇದ್ದಾರೆ, ಫಂಡಿಂಗ್ ಯಾರು ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ವೈಟ್ ರೆವಲ್ಯೂಷನ್ 2.0 ಆಬ್ಜೆಕ್ಟಿವ್ ಏನು, ಅದ್ರ ಬ್ಯಾಕ್ಗ್ರೌಂಡ್ ಏನು, ಯಾವುದೆಲ್ಲ ಸ್ಕೀಮ್ಸ್ ಇದೆ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ, ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗೆ ಯಾವ ಥರ ರಿಲೇಟ್ ಮಾಡ್ಬೋದು, ಇಷ್ಟೆಲ್ಲದನ್ನು ಕೂಡ ಒಂದು ಕಾನ್ಸೆಪ್ಟಿಂದ ನೋಡ್ಕೊಬೇಕಾಗತ್ತೆ. ಸೊ ಆಲ್ರೆಡಿ ಕಂಪ್ಲೀಟ್ ವೈಟ್ ರೆವಲ್ಯೂಷನ್ ಅದ್ರದ್ದು ಆಬ್ಜೆಕ್ಟಿವ್ ಏನು, ಮತ್ತು ಕಂಪ್ಲೀಟ್ ಯಾವುದೆಲ್ಲ ಸ್ಕೀಮ್ಸ್ ಇದೆ, ಮತ್ತು ಯಾವ ಥರ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಅಟ್ ಪ್ರೆಸೆಂಟ್ ಡೈರಿ ಸೆಕ್ಟರ್ ಯಾವ ಥರ ಇಂಡಿಯಾದಲ್ಲಿದೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀವಿ. ಇದಿಷ್ಟು ನಮಗೆ ವೈಟ್ ರೆವಲ್ಯೂಷನ್ ರಿಲೇಟೆಡ್ಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಎನಿ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ like the channel and share.